ಅಡ್ಗೆ ಆಯ್ತಾ? ನೆನೇನೋ ಜೋರಾಗಿ ಮೆರೆದಾಡ್ಕೊಂಡು ಹೋದೆ, ಇವತ್ತೇ ನೈಸ್ ಮಾಡ್ಕೊಂಬತ್ತಿದ್ಯಾ. ಅಡ್ಗೆ ಆಯ್ತಾ ಅಂತ ಕೇಳಿದೆ ಅಷ್ಟೇ ಅತ್ತೆ. ಆಗಿದೆ. ಬೆಳಗ್ಗೆದ ಅನ್ನ ಇತ್ತು, ಚಿತ್ರಾನ್ನ ಕಲ್ಸ್ಕೊಂಡಿದ್ದೀನಿ ನನಗೂ ನನ್ನ ಮಕ್ಕಳಿಗೂ. ಯಾಕೆ ಹೇಳು, ನನ್ನ ಗಂಡ ಇಲ್ವಲ್ಲ ಮನೆಯಲ್ಲಿ, ಅದಕ್ಕೆ. ಅಯ್ಯೋ ಅತ್ತೆ, ನಾನು ನಿಮಗೆ ನೆನ್ನೆನೇ ಹೇಳಲಿಲ್ವಾ, ನಂಗೆ ಹೊಟ್ಟೆ ಏನಾದ್ರು ತುಂಬಿದ್ರೆ ಕೆಟ್ಟವರಿಗೂ ಒಳ್ಳೆಯವಳು, ಆದ್ರೆ ಹಸುವಾದ್ರೆ ಮಾತ್ರ ಸ್ವಲ್ಪ ರಾಂಗ್ ಆಗ್ತೀನಿ. ಪ್ಲೀಸ್ ಅತ್ತೆ, ನೀವು ಹಿಂಗೆಲ್ಲ ಮಾಡಬೇಡಿ. ಬನ್ನಿ ಬನ್ನಿ, ನಾ ಹೇಳ್ತೀನಿ ಬನ್ನಿ ಅತ್ತೆ, ನೀವು ಬನ್ನಿ ಹೇಳ್ತೀನಿ. ಏನ್ ಮಾಡ್ತಿದ್ಯಾ? ನನ್ ಮುಂದೆನೆ ಅನ್ನ ಹಾಕೊಳ್ಳೋ ಅಷ್ಟು ಬೆಳೆದ್ಬಿಟ್ಟ ನೀನು. ತಗೊಳ್ಳಿ ಅತ್ತೆ. ಅಯ್ಯೋ ತಗೊಳ್ಳಿ ಹೇಳ್ತೀನಿ. ಇಷ್ಟು ದಿನ ಎಷ್ಟೇ ಹಸುವಾಗ್ತಾ ಇದ್ರು ನಾನು ಸುಮ್ಮನೆ ಇರ್ತಾ ಇದ್ದೆ. ನೀವೇ ಹೇಳೋವರೆಗೂ ತಿನ್ಬಾರ್ದು ಅಂತಾನೆ ಅನ್ಕೊಂಡಿದ್ದೆ ಅತ್ತೆ. ಆದ್ರೆ ಯಾಕೋ ನೀವು ಹೇಳೋಂಗೆ ಕಾಣಲ್ಲ. ಹೇಳಿ ಕೇಳಿ ನಾನು ಶಿವಣ್ಣನ ತಂಗಿ ಬೇರೆ, ಹೇಳಿ ಪಡ್ಕೊಳ್ಳೋ ಅಭ್ಯಾಸ ಇಲ್ಲ, ಪಾಲಿಗೆ ಬಂದಿದ್ ಪಂಚಾಮೃತ ಅಂತ ಅನ್ಕೊಳ್ಳೋರು. ಅದಕ್ಕೆ ಇಷ್ಟು ದಿನ ನಾನು ಸಹಿಸ್ಕೊಂಡಿದ್ದೆ. ಹಾಗಂತ ಇವತ್ತು ನಾನೇನು ತಿಂತೀನಿ ಅಂತ ಅಲ್ಲ ಅತ್ತೆ. ಮತ್ತೆ ಇಷ್ಟ ಎಗರಾಡ್ತಿದ್ಯಲ್ಲ, ಏನಿದ್ರ ಅರ್ಥ? ನೀವೇ ನನಗಿದನ್ ತಿನ್ನಿಸ್ಬೇಕು ಅಂತ. ಏನ? ನಾನು ನಿನಗೆ ಊಟ ಮಾಡಿಸ್ಬೇಕಾ? ಅಯ್ಯೋ ಹೌದು ಅತ್ತೆ, ನೀವ್ ಹೇಳೋವರೆಗೂ ನಾನು ತಿನ್ನಲ್ಲ ಅಂತ ಹೇಳಿದ್ನಾ, ಅದಕ್ಕೆ ನೀವೇ ನಿಮ್ ಕೈಯಾರ ತುತ್ತು ಮಾಡಿ ನನ್ಗೆ ಇವತ್ತು ತಿನ್ನಿಸ್ಬೇಕು. ಆಗಲ್ಲ ಅಂದ್ರೆ ಬಿಡೋರು ಯಾರೋ? ಅತ್ತೆ ಸೊಸೆ ತಿನ್ಸೋದ್ರಲ್ಲಿ ಏನು ತಪ್ಪಿಲ್ಲ ಅತ್ತೆ. ಬೇಕಾದ್ರೆ ಯಾರು ಶಾಸ್ತ್ರದವ್ರನ್ನ ಕೇಳ್ಕೊಂಬನ್ನಿ. ಮಾವ ಬೇರೆ ಮನೇಲಿಲ್ಲ ಕಂಪ್ಲೇಂಟ್ ಕೊಡಕ್ಕೆ, ಸೀನೂ ಕಾಣಿಸ್ತಿಲ್ಲ ನಿಮ್ಮನ್ ಕಾಪಾಡಕ್ಕೆ, ಅಲ್ವಾ ಅತ್ತೆ? ಯವ್ವ, ತಾಳಿ ತಾಳಿ ಕಾಳಿ ಆಗೋದು ಅಂದ್ರೆ ಇದೇನಾ? ನಾನೇ ಎತ್ತಕ್ಕಾಗದೆ ಇರೋ ಕಬ್ನ ಇವಳೆತ್ ಬಿಸಾಕವಳೆ. ಸುಮ್ಮನೆ ನನ್ನನ್ನ ಎಡ್ಗೈ ಎಪ್ಪೆಟ್ಟಲ್ಲಿ ತಳ್ಳಿದ್ರು ಸಾಕು, ಮಾರಿಗುಡಿ ಆಚೆಗೆ ಹೋಗಿ ಬಿದ್ದಿರ್ತೀನಿ. ಯಾಕೆ ಬೇಕು? ಜೀವ ಉಳಿಸ್ಕೊಳ್ಳೋಣ. ಅತ್ತೆ ಅತ್ತೆ, ನಾನೇ ತುತ್ತು ಮಾಡಿ ತಿನ್ನಿಸ್ತೀನಿ.